ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ 11 ಜನ ಸಾವನ್ನಪ್ಪಿದ್ರಲ್ಲ, ಅದರಲ್ಲಿ ಈಗ ಏನಾಗಿದೆ ಬೆಳವಣಿಗೆ ಅನ್ನುವಂಥದ್ದನ್ನು ನೋಡೋಣ. ಈ ಪ್ರಕರಣದಲ್ಲಿ ಈಗ ಹಲವು ಪ್ರಶ್ನೆಗಳು ಹೇಳ್ತಾ ಇದೆ. ಪ್ರಕರಣವನ್ನು ಗಂಭೀರವಾಗಿ ಹೈಕೋರ್ಟ್ ಪರಿಗಣಿಸಿದೆ. ಸರ್ಕಾರದಿಂದ ಪ್ರಗತಿ ವರದಿಯ ಮಾಹಿತಿಯನ್ನು ಹೈಕೋರ್ಟ್ ಕೇಳಿದೆ. BCCI IPLಗೂ ಕೂಡ ನೋಟಿಸ್ ಕೊಡುವಂತೆ ವಕೀಲರು ಮನವಿ ಮಾಡಿಕೊಳ್ತಾರೆ. ಪ್ರಗತಿ ವರದಿಯನ್ನು ಆಧರಿಸಿ ನೋಟಿಸನ್ನು ಕೊಡೋಣ, ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ. ಸೊ ಏನು ಕೊಡುತ್ತೆ, ಅದಕ್ಕೇನಾದರೂ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಮಂಗಳವಾರವರೆಗೂ ಕೂಡ ಸಮಯಾವಕಾಶ ಇದೆ. ಕಾರ್ಯಕ್ರಮ ಯಾರು ಆಯೋಜಿಸಿದ್ದು, ಇದೇ ಮುಖ್ಯವಾಗಿ. ಪೊಲೀಸರು ಏನು ಮಾಡ್ತಾ ಇದ್ರು, ಇವೆಲ್ಲದಕ್ಕೂ ಉತ್ತರಗಳು ಸಿಗಬೇಕಾಗಿದೆ. ಭದ್ರತೆ ಹೇಗೆ ನಿಯೋಜನೆಯಾಗಿತ್ತು, ಎಲ್ಲ ವಿಧಾನಸೌಧದಲ್ಲಿ ಮಿನಿಸ್ಟ್ರು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬೇಕಿತ್ತಲ್ಲ. ಕ್ರೀಡಾಂಗಣಕ್ಕೆ ಎಷ್ಟು ಗೇಟ್ಗಳಿದ್ವು, ಇವೆಲ್ಲ ಪ್ರಶ್ನೆಗಳನ್ನು ಕೇಳಿದೆ ಇವತ್ತು ಹೈಕೋರ್ಟು. ಅದರಲ್ಲಿ ಎಷ್ಟು ಕಡೆಗಳಲ್ಲಿ ಓಪನ್ ಮಾಡಿದ್ರಿ, 2 ಕಡೆ ಪ್ರೋಗ್ರಾಮ್ ಆಯೋಜಿಸೋಕೆ ಹೇಳಿದ್ದಿ ಯಾರು, ಎಲ್ಲವೂ ಕೂಡ ಬರ್ತಾ ಇದ್ದೇವೆ ಒಂದಾದ ನಂತರ ಒಂದು. ಇವತ್ತು ಹೈಕೋರ್ಟೇ ಸ್ವಯಂ ಪ್ರೇರಿತವಾಗಿ PILನ ದಾಖಲಿಸಿಕೊಂಡಿರೋದು. ಪತ್ರಿಕೆಯನ್ನು ನೋಡಿ ಈ ಥರ ಅಂತ ಕೇಳಿಕೊಂಡಾಗ ನಿರೀಕ್ಷೆಗಿಂತ ಹೆಚ್ಚು ಜನ ಸೇರಿದ್ರು ಅನ್ನುವಂಥದ್ದು ಸರ್ಕಾರ ವಾದವನ್ನು ಮಾಡಿದ್ದು. ಅದು ಮೂರ್ಖತನ. ನಿರೀಕ್ಷೆನೆ ಮಾಡಿಲ್ಲ ನೀವು ಅನ್ನೋದಾದರೆ. ಕ್ರೀಡಾಂಗಣದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದು, ಕ್ರೀಡಾಂಗಣದ ಒಳಗಡೆಗಲ್ಲ. ಇವರು ರಾಂಗ್. ಸರ್ಕಾರ ವಾದ ಕೊಡ್ತಾ ಇರೋದು ರಾಂಗ್. ಅದು 33,000 ಜನ ಟಿಕೆಟ್ ಕೊಟ್ಟಿದ್ದೀವಿ, ಅವ್ರು ಒಳಗಿದ್ರು, ಇನ್ನೂ ಆಚೆಗೆ ಹೆಚ್ಚಿನ ಜನ ಇದ್ರು ಅನ್ನೋದನ್ನು ಹೇಳಿದ್ದಾರೆ. ತುಮಕೂರು, ಯಾದಗಿರಿ, ಕೋಲಾರ ಭಾಗದಿಂದ ಜನ ಬಂದಿದ್ರು. ಕರೆದ ಮೇಲೆ ಬರದೆ ಇನ್ನೇನು ಮಾಡ್ತಾರೆ, ಅಲ್ಲೇ ಕೂತ್ಕೊಳ್ತಾರ. ಹೊರ ರಾಜ್ಯದಿಂದಲೂ ಹೆಚ್ಚು ಅಭಿಮಾನಿಗಳು ಬಂದಿದ್ರು, ಇನ್ನೇನು ಮಾಡ್ತಾರೆ. ನೀವು ಫ್ರೀ ಅಂತ ಹೇಳಿದ ಮೇಲೆ ಬರಲ್ವೇನ್ರಿ. ಕ್ರೀಡಾಂಗಣದ 7 ಗೇಟ್ಗಳಲ್ಲಿಯೂ ಕೂಡ ಹೆಚ್ಚು ಜನ ಸೇರಿದ್ರು. ಓಪನ್ ಮಾಡಿದ್ದು ಬರೀ 3 ಗೇಟು. ಟೋಟಲ್ 21 ಗೇಟ್ಗಳಲ್ಲಿ ಓಪನ್ ಮಾಡಿದ್ದು 3 ಗೇಟು. 7 ಗೇಟ್ಗಳಲ್ಲೂ ಕೂಡ ಹೆಚ್ಚು ಜನ ಸೇರ್ಕೊಂಡಿದ್ರು. ನೀವು ಫ್ರೀ ಅಂತ ಹೇಳಿದ್ದೆ ಅದೇ ಹಣೆ ಬರ ಅಲ್ವಾ. ನಿಮ್ಗೆ ಈ ಅಭ್ಯಾಸ ಆಗಿಬಿಟ್ಟಿದೆ ಸರ್ಕಾರಕ್ಕೆ. ಏನು ಮಾಡಿದ್ರು ಫ್ರೀ, ಏನು ಮಾಡಿದ್ರು ಫ್ರೀ. ಫ್ರೀ ಮಾಡಿ 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 ಜನರನ್ನು ಯಾವ ಮಟ್ಟಕ್ಕೆ ಹಾಳು ಮಾಡಬೇಕೋ ಆ ರೀತಿಯಾಗಿ ಮಾಡಿಡ್ತಾ ಇದ್ರಿ. ಸಾಯಿಸೋ ಮಟ್ಟಕ್ಕೂ ಬಂದುಬಿಟ್ರಿ ನೀವು, ಫ್ರೀ ಮಾಡಿ ಮಾಡಿ ಮಾಡಿ.